ಒಂದು ಆಸ್ತಿ ಪತ್ರ ಕಾಣವಲ್ದಲ್ಲ. ಬೀಗ್ರೆ, ಓ ಬೀಗ್ರೆ ಬರ್ರಿ. ಅಯ್ಯೋ ದೇವ್ರೆ, ಏನು ಒಂದು ಫೋನ್ ಹಚ್ಚಿಲ್ಲ, ಏನಿಲ್ಲ. ಬರ್ತೀನಿ ಅಂತಂದ್ರೆ ಹೇಳಿದ್ರೆ ನಾನು ಕಾರರ ಅತ್ಲಾಗೆ ರೋಡಿಗಾರ ಕಳಿಸ್ತಿದ್ನ. ನಡ್ಕೊಂಬಂದ್ರ ಇನ್ ಬಸ್ಸಿ ಬಂದ್ರ? ಅಯ್ಯ ಬೀಗ್ರೆ, ಅದೇನು ಭಾರಿ ದೂರ ಐತ್ರಿ, 2 ಕಿಲೋಮೀಟ್ರ್ ಅಲ್ಲ ರೋಡಿಂದ ಇತ್ಲಾಗೆ. ಹಂಗೆ ನಡ್ಕೊಂಬಂದಿತ್ತಾಳ್ರಿ. ಮಂಗ್ಲಾ ಮಂಗ್ಲಾ ಬಾಯಿಲಿ, ಬೀಗ್ರು ಬಂದಾರೆ. ಬಂದರಿ. ಅಯ್ಯೋ ಅಣ್ಣಾರೆ, ಆರಾಮದಿರಿ? ಅಕ್ಕರೆ ಆರಾಮದಿರಿ? ಹ್ಞೂ ರೀ ಅಕ್ಕರೆ ಆರಾಮದೇವಿ. ಹೇಮಾ, ಯಾಕವ ಒಂಥರ ಅದೆಯಾ? ಹೋಗು, ಕೈಕಾಲು ಮುಖ ತೊಳ್ಕೊಂಬರು ಹೋಗು. ಹ್ಞೂ ರೀ ಅತ್ತರ. ಕುತ್ಕೊಳ್ರಿ ಅಕ್ಕರೆ, ತಿನ್ನಕ್ಕೆ ಏನಾರು ತಗೊಂಬರ್ತಾನೆ. ಹೋಗು ಹೋಗು, ಚಾ ಮತ್ತೆ ಏನಾರು ಚುರುಮುರಿ ಇಲ್ಲ ಏನಾರು ತಗೊಂಬರು ಹೋಗು. ಅಳಿಯರ್ ಎಲ್ಲಿ ಹೋಗ್ಯಾರ್ರಿ, ಕಾಣವಲ್ರಲ್ಲ? ಇಲ್ರಿ, ಏನೋ ಕೆಲಸ ಐತಿ ಅಂತಂದು ಹೊರಗೆ ಹೋಗಿದ್ದಾನೆ. ಬರ್ತಾನೇನೋ ಸ್ವಲ್ಪ ಹೊತ್ತು. ಇಲ್ಲ, ಯಾಕೋ ಒಂಥರಾನೇ ಇದೀರಪ್ಪ ಬಂದಾಗಿಂದವ. ಅಕ್ಕರು ಯಾಕೋ ಒಂಥರ ಅದಾರೆ, ನೀವು ಏನೋ ಒಂಥರ ಮುಖದಾಗೆ ಗೆಲುವಿಲ್ಲ, ಏನಿಲ್ಲ. ಯಾಕ್ರಿ, ಏನಾತ್ರಿ? ಅಕ್ಕರ್ನು ಕರೀರಿ ಅಣ್ಣಾರೆ. ಸುಮ್ಮನೆ ಮತ್ತೆ ನಿಮ್ಗೊಂಪಟ್ಟು ಅವ್ರಿಗೊಂಪಟ್ಟು ಏನು ಹೇಳೋದು. ಆಮೇಲೆ ತಿನ್ನೋದು ಉಣ್ಣೋದು ಎಲ್ಲ ಆಮ್ಯಾಕೆ. ಫಸ್ಟ್ ಕರೆದು ಬಿಡ್ರಿ. ಮಂಗ್ಲಾ ಬಾಯಿಲಿ. ನೋಡ್ರಿ ಅಕ್ಕರೆ, ನಮಗೆ ಹಿರಕ್ಕಿ ಒಬ್ಬಕ್ಕೆ ಮಗಳು. ಚೊಲತ್ನಾಗೆ ನೋಡ್ಕೊಂಡು ಬೆಳೆಸಿ ಇಲ್ಲಿ ಗಂಟ ಚಂದಾಗೆ ನೋಡ್ಕೊಂಡು ಸಾಕಿ ಸಲುವಿ ಹಾಕಿದ ಆಟ ಪಾಠ ಎಲ್ಲದು ನೋಡ್ಕೊಂಡು ಆಕಿ ನಮ್ಮ ಮನೆಗೆ ಈಗ ಒಂದು ತಿಂಗಳಿಂದವ ಮನೆಗೆ ಇಲ್ಲ ಅನ್ನೋದೇ ನಮಗೆ ಒಂಥರ ಬೇಜಾರು. ಅಂಥದ್ರಾಗೆ ಮದುವೆ ಮಾಡಿಕೊಟ್ಟು ಮಗಳು ಗಂಡ ಮನೆಗೆ ಚಲೋ ಇರ್ತಾಳೆ ಅಂತಂದು ನಾವು ಅನ್ಕಂದ್ರೆ ಯಾಕ್ರಿ ಅಕ್ಕರೆ ಅಳಿಯರು ಹಿಂಗೆ ಮಾಡಕತ್ತಾರೆ? ಅಲ್ರಿ, ನಮ್ಮ ಮಗಳು ಎಷ್ಟು ನೊಂದ್ಕೊಂಡು ಹೇಳಕರೆಯ ನನಗೆ ಒಂಥರ ಅನ್ಸ್ಬಿಡ್ತಂಗೆಯ. ಆಕೆ ಯಾವತ್ತೂ ಹಂಗೆ ಕಣ್ಣೀರು ಹಾಕಿ ಮನೆಯಾಗೆ ಯಾವತ್ತೂ ಇದ್ದಿಲ್ಲ. ಹೆಂಗೆ ಯಾವಾಗಲೂ ಖುಷಿಯಾಗಿ ನಲ್ಕಂತ ಓಡಾಡ್ಕೊಂತ ಇದ್ದ ಮಗಳು ಈಗ ತವ್ರ ಮನೆ ಬಂದರೆ ಖುಷಿಯಾಗಿರ್ಬೇಕು ಇಲ್ಲ ಹತ್ಕಂತ ಬರ್ತಾ ಇದ್ದಾಳೆ. ನಮ್ಗೆ ಹೆಂಗೆ ಆಗ್ಬೇಕು ಹೇಳ್ರಿ? ನಿಮ್ಮ ಮಗ ಹೊಡೆದದನಲ್ರಿ. ಅಲ್ರಿ, ನನ್ನ ಮಗಳು ಅಂತ ತಪ್ಪು ಏನು ಮಾಡೈತ್ರಿ? ಆಕಿ ಮೇಲೆ ಕೈ ಮಾಡಕ್ಕೆ ನಾನೇ ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದು ಏಟು ಹೊಡೆದಿಲ್ಲ ಆಕಿಗೆ. ನನ್ನ ಹೆಂಡ್ತಿನೂ ಹೊಡೆದಿಲ್ಲ. ಹಂಗೆ ನೋಡ್ಕೊಂಡು ಬೆಳೆಸಿ ಇಲ್ಲಿ ಗಂಟ ಮದುವೆ ಮಾಡಿ ಕೊಟ್ಟಿದವಿ. ಇವ್ರಿಗೆ ಏನ್ರಿ ಇದೈತಿ ಹೊಡೆಯೋದಕ್ಕೆ? ನನ್ನ ಮಗಳ ಅಂಥದ್ದು ಏನು ಮಾಡಿದಾಳೆ? ಏನಾರ ತಪ್ಪು ಮಾಡಿದ್ರೆ ಬಿಡು ಅನ್ಬೋದು, ಏನೂ ತಪ್ಪಿಲ್ದಂಗೆ ಯಾಕ್ರಿ ಹೊಡಿಬೇಕು? ಅದ್ರಾಗೂ ಬಸ್ರಿ ಅಕ್ಕಿ ಬಸ್ರಿಂಗ್ಸ್ ಮೇಲೆ ಕೈ ಮಾಡೋದು ಅಂತಂದ್ರೆ ಅದೆಂಥದ್ದು ಗಂಡಸ್ತಾನ ರೀ? ಅಣ್ಣರೇ, ನೀವೇ ಹೇಳ್ರಿ, ನಿಮಗೂ ಒಂದು ಮಗಳಿದ್ದು ಹಿಂಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಅಕ್ಕರೆ, ನೀವು ಹೇಳೋದು ಒಂದು ಅರ್ಥದಾಗೆ ಕರೆನೆಯ. ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗಿರೋದಂತೂ ನಿಜ, ಹೊಡೆದಿದ್ದಾನೆ. ಅದಕ್ಕೆ ನಾನೇ ಕ್ಷಮೆ ಕೇಳಿ ನನ್ನ ಸೊಸೆನ ಕಳಿಸ್ಕೊಟ್ಟಿದ್ದೆ ಮದುವೆಗೆ ಹೋಗ್ಬಾರವ ಅಂತಂದೇಳಿ. ಅದು ಮತ್ತೆ ಹಿಂಗೆಲ್ಲ ಆಕತಿ ಅಂತ ನನಗೆ ಗೊತ್ತಿಲ್ಲ. ತಪ್ಪಾಗೈತ್ರಿ, ಇಲ್ಲ ಅಂತಂದು ಹೇಳಲ್ಲ. ಕ್ಷಮಿಸ್ಬಿಡ್ರಿ ನಮ್ಮನ್ನ, ಇದೊಂದು ಸರಿಯಾ? ನಾನು ಅವ್ನು ಬರಲಿ, ಅವ್ನು ಬಂದಮೇಲೆ ಅವನಿಗೆ ಕುಂದ್ರಿಸ್ಕೊಂಡು ಬುದ್ಧಿವಾದ ಹೇಳಿ ನೆಟಗಿರಕ್ಕೆ ಹೇಳ್ತಂತ ಆಳ್ರಿ. ಅಲ್ರಿ ಅಕ್ಕರೆ, ನಿಮಗೂ ಒಂದು ಮಗಳಿದ್ದಂಗೆ ಆಗಿದ್ರಿ ಅಂತಂದು ಹೇಳ್ತಿರಲ್ಲ. ನಾನು ಹೇಮಾವತಿನ ನನ್ನ ಮಗಳು ಅಂತಾನೆ ನಾನು ನೋಡ್ಕೊಂತ ಇರೋದ್ರಿ. ನನ್ನ ಸೊಸೆ ಅಂತಂದು ನಾನು ನೋಡ್ತಾ ಇಲ್ಲಕಿನ. ಆಕಿ ಮನೆಗೆ ಸೊಸೆ ಆಗಿರ್ಬೋದು, ಆದರೆ ನನಗೆ ನನ್ನ ಗಂಡಗೆ ಮಗಳೇ ಆಕಿ. ನೀವು ಏನಾರ ಅನ್ಕೊಳ್ರಿ, ಏನಾರ ಬಿಡ್ರಿ, ನಿಮ್ಗಿಂತ ಚಲೋತ್ನಾಗ ನಾನು ನೋಡ್ಕೊಂತಾನೆ ರೀ ಆಕಿನ. ಆಕಿಗೇನೋ ಒಂದು ನೋವಾಗ್ಲಿಲ್ದಂಗೆ ನಾನು ನೋಡ್ಕೊಳೋ ಜವಾಬ್ದಾರಿ ನಂದು. ನನ್ನ ಮಗನ ಒಂದು ದಾರಿ ತರ್ತಾಳಕ್ಕಿ, ನನಗೆ ಗೊತ್ತೈತಿ. ಅಲ್ಲಿ ಗಂಟ ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು ಆಟೆಯ. ಇಲ್ರಿ ಅಕ್ಕರೆ, ನನ್ನ ಮಗಳು ಹತ್ಕಂತ ಹೇಳಕರೆ ನಂದಂತೂ ಕಳ್ಳೆ ಚೂರು ಅಂದ್ಬಿಡ್ತಂಗೆಯ. ಎಂಥ ಸ್ಥಿತಿ ಬಂದ್ಬಿಡ್ತಲ್ಲ ನಮಗೆ. ಗಂಡರ ಮಕ್ಕಳು ನೋಡಿದರೆ ಖುಷಿ ಆಕತ್ ನಮಗೆ. ಹೆಂಗೆ ಯಾವ ಗಂಡ ಮನೆಯಿಂದ ಗಂಡ ಹೆಂಡತಿ ಮನೆಗೆ ಬರೋದು ಹೋಗೋದು ನಲ್ಕಂತ ಓಡಾಡ್ಕೊಂತ ಇರೋದು ನೋಡಿದರೆ ನನ್ನ ಮಗಳು ಒಂದೇ ಬಂದತ್ರಿ ಮದುವೆ ಮನೆಗೆ. ಎಲ್ಲರೂ ಕೇಳರೆಯ, ನಿಮ್ಮ ಅತ್ತೆ ಮಾವ ಎಲ್ಲಿ, ಗಂಡ ಎಲ್ಲಿ ಅಂತಂದು ನನ್ನ ಮಗಳು ತಲೆ ಎತ್ತಿದ್ದು ತಲೆ ಬಗ್ಸಿದ್ದು ತಲೆ ಎತ್ತಲಿಲ್ಲ ಮ್ಯಾಕೆ. ಹಂಗಾಗ್ಬಿಡ್ತಂಗೆಯ. ಅಲ್ರಿ, ಮದುವೆಯಾಗಿ ಏನೋ 1 ವರ್ಷ ಆಗೈತಾ, 2 ವರ್ಷ ಆಗೈತೆ, 10 ವರ್ಷ ಆಗೈತ್ರಿ. ಇನ್ನು ಮದುವೆಯಾಗಿ 1.5 ತಿಂಗಳಾಗ್ತಾ ಬಂತ ಆಟೆಯ. ಈಗಲೇ ಹಿಂಗಾದ್ರೆ ಇನ್ನು ಮುಂದಕ್ಕೆ ಹೆಂಗ್ರಿ? ನನ್ನ ಮಗಳು ಈ ಮನೆಯಾಗೆ ಹೆಂಗಿರ್ಬೇಕು ಹೇಳ್ರಿ? ಹೆಂಗೆ ಜೀವನ ಮಾಡ್ಬೇಕು, ಹೆಂಗೆ ಸಂಸಾರ ಮಾಡ್ಕೊಬೇಕು, ಹೆಂಗೆ ಅವ್ನ ಕುಟಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನೀವೇ ಹೇಳ್ರಿ? ಎಷ್ಟು ಅಂತ ಸುಧಾರಿಸ್ಕೋಬೇಕ್ರಿ? ಇಲ್ರಿ ಅಕ್ಕರೆ, ಅದು ಹೆಂಗೆ ಬರಕತ್ತೆ ಹೇಳ್ರಿ? ಅವ್ರ ಮಗಳನ್ನ ನಾವು ಮಾಡ್ಕೊಳೋದು ಅಂತಂದಾಗಿ ಏನೇನೋ ಆಗಿ ಕತೆ ಇದಾಗಿ ಸುಮ್ಮನೆ ಮತ್ತೆ ಕ್ಯಾನ್ಸಲ್ ಆಗಿ ಇದಾಗ್ಬಿಡ್ತು. ಈಗ ನಾವು ಹೆಂಗೆ ಮದುವೆ ಬರಕತ್ತೆ ಹೇಳ್ರಿ? ಆ ಮಕ್ಕ ಇಟ್ಕೊಂಡು ಹಂಗಾಗಿ ಬರಲಿಲ್ಲ ಆಟೆಯ. ಅವ್ರೇನು ಪಾಪ ಕರೆದಿದ್ರಪ್ಪ ಬರ್ರಿ ಅಂತಂದು. ಆದರೆ ನಮಗೂ ಯಾಕೋ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ರಿ. ಹಂಗಾಗಿ ನನ್ನ ಸೊಸೆನೆಯ ಹೋಗ್ಬಾರವ ನೀನೆಯ ಮುಗಿಸ್ಕೊಂಡು ನಿಧಾನಕ್ಕೊಂದು 2 ದಿನ ಇದ್ದು ಬಾ ಅಂತಂದು ನಾನೇ ಕಳಿಸಿದ್ದೇನೆ ರೀ. ನೀವಂತೂ ಬರಲಿಲ್ಲ. ಗಂಡ ಹೆಂಡತಿನಾರ ಕಳಿಸ್ಬೇಕಾ? ಬಿಡ್ರತ್ಲಾಗೆ ಮದುವೆಗೆ ಬರೋದು ಬೇಡ. ನನ್ನ ಮಗಳು ಮನೆಗೆ ಬಂದು 4-5 ದಿನ ಆಗೋತು. ಒಂದಿನ ಕಾರ್ಯ ನಾನು ಹೆಂಡ್ತಿ ಹೆಂಗದಾಳೆ ಏನು ಎತ್ತ, ಆಕೆ ಊರಿಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ, ಆಕೆ ನೋಡ್ಬೇಕು ಮಾಡಬೇಕು ಮಾತಾಡಿಸ್ಬೇಕು ಅನ್ನೋದು ಏನೇನು ಇಲ್ಲಲ್ರಿ. ಏನಂತ ತಿಳ್ಕೊಬೇಕು ಹೇಳ್ರಿ ನಾವು? ನಮಗೂ ಅಳಿಯ ಬರಬೇಕು ಮನೆಗೆ, ಮಗಳ ಜೊತೆ ಚೆಂದಾಗಿರ್ಬೇಕು, ಉಣ್ಬೇಕು ತಿನ್ಬೇಕು ಓಡಾಡ್ಬೇಕು ಮನೆ ತುಂಬವ ಅಂತ ನಮಗೂ ಉಣಿಸ್ಬೇಕು ತಿನ್ಸ್ಬೇಕು ಅನ್ನೋದು ಆಸೆ ಇರೋದಿಲ್ಲೇನ್ರಿ ಅಕ್ಕರೆ? ಹಿಂಗೆ ಮಾಡಿದ್ರೆ ನಮಗೂ ಮನ್ಸು ಹೆಂಗೆ ಬರ್ತೈತೆ ಹೇಳ್ರಿ?
ಇವತ್ತು ನೋಡ್ರಿ ನಾವು ಬರ್ಲಾರ್ದ ಬಂದದೇವಿ ಮಗಳನ್ನ ಅತ್ಲ ಬಿಟ್ಟು ಹೋಗೋಣ ಅಂತಂದು ನಿಮ್ಮ ವಸ್ತು ನಿಮಗೆ ಮುಟ್ಸಿದೇವ್ ನೋಡ್ರಿ. ಇನ್ಮೇಲೆ ಅದನ್ನ ಜೋಪಾನ ಹೆಂಗ್ ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಮತ್ತೇನಾರು ಹಿಂಗೆ ಹಾತು ಅಂತಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡ್ರಿ ಅಕ್ಕರೆ. ಇಲ್ಲಮ್ಮ ಹಂಗೇನಾಗೋದಿಲ್ಲ ತಗೊಳ್ರಿ. ನಾನು ನನ್ನ ಹೆಂಡತಿ ಇಬ್ಬರು ಅದಾವಿ. ಅವ್ನು ಇದ್ರೇನೋ ಬಿಟ್ರೇನೋ ನಾವಿಬ್ರು ಚಂದ ನೋಡ್ಕೊಂತಾವ ನನ್ನ ಸೊಸೆನ. ಬರೋ ಊಟ ಗಂಡು ಹುಡ್ತತೋ ಏನು ನೋಡ್ತತೋ ಏನೋ ಒಟ್ನ ನಮ್ಮ ಮೊಮ್ಮಗು. ಅದನ್ನ ಇಬ್ರು ಚಲೋತ್ನಾಗೆ ನೋಡ್ಕೊಂಡು ಇದು ಮಾಡೋ ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ಹಂಗಲ್ರಿ ಅಣ್ಣರೇ, ಓಕಿಂತ ಬರ್ಕಂತ ಇದ್ರೆ ನಮಗೂ ಖುಷಿ ಆಕತಿ. ಮಗಳು ಅಳಿಯ ಬಂದು ಹೋಗೋದು ಮಾಡಿದ್ರೆ ಕೇರೆ ಬಾಗ್ಲಾಗೆ ಎಲ್ಲಾರು ನೋಡ್ತಾರೆ ಕೇಳ್ತಾರೆ. ಅಯ್ಯೋ ಯಾಕೆ ಮಗಳು ಒಬ್ಬಳೆ ಬಂದಳೆ ಜಗಳ ಮಾಡ್ಕೊಂಬಂದಳ ಹಂಗೆ ಹಿಂಗೆ ಅಂತಂದು ಒಂದಲ್ಲ 108 ಮಾತಾಡ್ತಾರೆ ಹೆಂಗಸರು, ಸುಮ್ಮನೆ ಇರೋದಿಲ್ಲ. ಅದೇ ಗಂಡ ಹೆಂಡತಿ ಜೊತೆ ಬರೋದು ಹೋಗೋದು ಮಾಡೋದು ನೋಡಿದ್ರೆ ಅವರು ಏನು ಮಾತಾಡೋಕ್ಕೂ ಒಂದು ಇದು ಇರೋದಿಲ್ಲ, ಸುಮ್ ಬಾಯಿ ಮುಚ್ಕೊಂಡು ಇರ್ತಾರೆ. ಮಂದಿಗೆ ಎದ್ರಿ ಜೀವನ ಮಾಡಂಗೆ ಆಗೈತೆ ನೋಡ್ರಿ ಈಗ ನಮ್ಮ ಬದುಕು. ಹ್ಞೂನ್ರಿ ಅಕ್ಕರೆ, ನಿಮ್ಮ ಸಂಕಟ ಏನು ಅಂತಂದು ನಮಗೂ ಅರ್ಥ ಆಗತೈತಿ. ಬರ್ಲಿ ಅವ್ನು ಬಂದ್ಮೇಲೆ ನಾನು ಕುಂದರ್ಸ್ಕೊಂಡು ಚಂದಾಗಿ ಅವನಿಗೆ ಹೇಳಿ ಅರ್ಥ ಮಾಡಿಸ್ತೇನ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹೇಮಾವತಿ ಜವಾಬ್ದಾರಿ ನಂದು. ನೀವೇನು ನನ್ನ ಮಗನ ನೆಚ್ಕೊಂಡೇನು ಇದು ಮಾಡಿಲ್ಲ. ನೀವು ನನ್ನ ಹೆಂಡ್ತಿನ ನಂಬಿಕೆ ಇಟ್ಟು ಮದುವೆ ಮಾಡ್ಕೊಟ್ಟಿದ್ದೀರಾ. ನಾವು ಚಲೋತ್ನೇ ನೋಡ್ಕೊಳೋದು ನಮ್ಮ ಜವಾಬ್ದಾರಿ. ಆಕಿನ್ನ ರಾಣಿ ಹಂಗೆ ನೋಡ್ಕೊಳೋದು ನಾವು ಮಾಡ್ತಾ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರ್ರಿ. ಇನ್ನೊಂದು ಪಟ್ಟಿಗೆ ಹಿಂಗೆ ಆಗ್ಲಿಲ್ದಂಗೆ ನಾನು ನೋಡ್ಕೊಂತಾನೆ. ಏನ ಬೀಗ್ರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಗಳನ್ನ ನಿಮ್ಮ ಜವಾಬ್ದಾರಿ ಒಪ್ಸಿ ಹೋಗಕತ್ತೇವಿ. ಇನ್ನೊಮ್ಮೆ ಈ ಥರ ಆಗ್ಲಿಲ್ದಂಗೆ ನೀವೇ ನೋಡ್ಕೋಬೇಕು ನೋಡ್ರಿ. ಆತ್ರಿ ಬಿಗ್ರೆ, ನೀವೇನು ತಲೆ ಕೆಡಿಸ್ಕೊಬರ್ತಾಳ್ರಿ. ಇರ್ರಿ ಇವತ್ತೊಂದಿನವ ಆಕಿಗೂ ಒಂಚೂರು ಖುಷಿ ಆಕತಿ. ನೀವು ಇದ್ದು ಉಳ್ಕೊಂಡು ಬೆಳಗ್ಗೆ ಹೋಗುವಂತ್ರಿ. ಇಲ್ರಿ ಅಕ್ಕರೆ, ಮನೆಯಾಗೆ ಕೆಲಸ ಬಕ್ಸ ಎಲ್ಲ ಹಂಗೆ ಬಿಟ್ಟು ಬಂದಿದ್ದೀವಿ. ದನ ಕರ ಎಲ್ಲ ಅದಾವೆ, ಹೋಗ್ಬೇಕು, ಉಳ್ಕೊಳಂಗಿಲ್ಲ. ಮಗಳನ್ನ ಬಿಟ್ಟೋಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದದ್ದು ಆಟಯ. ನೋಡ್ರಿ, ಇನ್ಮೇಲೆ ನಿಮಗೆ ಬಿಟ್ಟದ್ದು. ಇನ್ನೊಮ್ಮೆ ಹಿಂಗಾಗ್ಲಿಲ್ದಂಗೆ ನೋಡ್ಕೇಳ್ರಿ. ಆತ್ರಿ ಅಕ್ಕರೆ, ನೀವೇನು ತಲೆ ಕೆಡಿಸ್ಕೊಬಿಡ್ತಾಳ್ರಿ. ಕುತ್ಕೊಳ್ರಿ, ಚಾ ಮತ್ತೆ ಏನಾರ ನಾಷ್ಟಕ್ಕೆ ಏನಾರು ತರ್ತೇನೆ ರೀ. ಅವ ನಮ್ಮ ಹಳಿ ಅಲ್ಲೇನ್ರಿ? ಹೂನೇ, ಅವನೆಯ ಇದ್ಯಾ ಹುಡುಗಿ? ತಡ್ರಿ ನೋಡೋಣ. ನಾನು ಇನ್ನೂ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ, ನೀವು ಹೊರಟೇ ಬಿಟ್ರಲ್ಲ. ಲೇ ಬಂಗಾರಿ, ಅರ್ಜೆಂಟು ಕೆಲಸ ಐತ್ಲಿ, ಬರ್ತಂತಗ. ನೋಡು, ರಾತ್ರಿ ಬಂದ ನಾನು ಇಲ್ಲೇ ಅದ. ನೀನು ಇಟ್ಟತ್ತಾದ್ರೂ ಸಂಜೆ ಆಗಕ್ಕೆ ಬಂದ ತಲೆಯ. ಅಪ್ಪ ಅವ್ವ ಏನು ಅನ್ಕೊಳೋದಿಲ್ಲ, ಮನೆಗೆ ಹೋಗ್ಲಿಲ್ಲ ಅಂತ ಅಂದರೆ ಹೆಣ್ತಿಲ್ಲ ಗೂಳಿ ತಿರ್ಗತ್ತಿದ್ದಾನೆ ಅಂತ ಅನ್ಕೊಳೋದಿಲ್ಲ ಏನು. ನಾಳೆಗೆ ಬರ್ತೀನಿ ತಗ. ನನಗೇನು ಮನೆಗೆ ಹೆಣ್ತಿಲ್ಲ ಯಾರೂ ಇಲ್ಲ. ಇದ್ದೇ ಮಾಡೋಣ ಮನೆಯಾಗೆ. ಇವತ್ತೊಂದಿನ ಉಳ್ಕಂತಾನ ಮನೆಯಾಗೆ. ಬೆಳಗ್ಗೆ ಆಗ್ತದಂಕ್ಲೆ ಬರ್ತಾನೆ ಇಲ್ಲಿಗೆ. ಹೊರ ಹೋಗೋಣಂತೆಲ್ಲರ ನಾಳಿಕಿಗೆ. ನಿನ್ಗೇನೇನು ಬೇಕೋ ಏನೋ ತಗೊಳವಂತೆ, ಪ್ಯಾಟಿ ಕರ್ಕೊಂಡು ಹೋಗ್ಕನಿ. ಅಯ್ಯೋ ಅಯ್ಯೋ, ಏನ್ರಿ ಇದು? ಯಾವಳ್ರಿ ಇಕ್ಕಿ? ನನ್ನ ಮಗಳ ಸಂಸಾರ ಹಾಳಾಗುವತ್ ನಡ್ರಿ. ಸುಮ್ಮನಿರೇ, ಇನ್ನು ಏನೇನು ಮಾತಾಡ್ತಾರೆ ಕೇಳಿಸ್ಕೊಂಡು ಸುಮ್ಮನಿರು. ಇನ್ನು ಏನು ಅಂತ ಗೊತ್ತಿಲ್ದಂಗೆ ಮಾತಾಡಬಾರ್ದು. ಹಿಂಗಂತೀರಾ, ಆಮೇಲೆ ಮತ್ತೆ ಬರೋದೇ ಇಲ್ಲ. 2 ದಿನ ಆದ್ರೂ ಬರಲ್ಲ, 3 ದಿನ ಆದ್ರೂ ಬರಲ್ಲ. ನನಗೊಬ್ಬಳೆ ಇಲ್ಲಿ ಇರಕ್ಕೆ ಬೇಜಾರು. ಆ ಪ್ಯಾಟೆಗಾರ ಮನೆ ಮಾಡ್ಕೊಡ್ರಿ ಅಂದ್ರೆ ಅಲ್ಲೂ ಮಾಡ್ಕೊಡವಲ್ರಿ. ಇಲ್ಲೇ ಬಿಚ್ಚ ಆಯ್ಬೇಕು ನಾನು. ನೋಡು ಹೆಂಗೆ ಮಾತಾಡ್ತೀಯ. ನೋಡ್ತದ ನಾನು, ಏನು ಸುಮ್ಮನಿಲ್ಲ. ಮನೇನೂ ನೋಡ್ತಾ ಇದೀನಿ, ಜಾಗ ಸಿಕ್ಕರೆ ಜಾಗನಾರು ತಗೋಣ ಅಂತಂದು ಅದನ್ನಾರು ನೋಡ್ತಾ ಇದೀನಿ. ಯಾವುದು ಆಕತ್ತ ಅದು. ಸ್ವಲ್ಪ ತಾಳ್ಮೆಯಿಂದ ಇರು. ಏನೋ ನೋಡ್ರಿ, ಏನು ಮಾಡ್ತೀರಾ? ನನಗಂತೂ ಇಲ್ಲೇ ಇದ್ದು ಸಾಕಾಗಿ ಹೋಗ್ಬಿಟ್ಟತಿ. ಸರಿ ತಾಳ್ರಿ, ಬರ್ತೀರಾ ನಾಳೆಕಿಗೆ? ಮುಂದೆ ಬೆಳಗ್ಗೆನೆ ಬರ್ತೀನಿ, ರೆಡಿಯಾಗಿರು. ನಿನ್ಗೇನೇನು ಬೇಕೋ ತಗೊಳವಂತೆ. ತಂಗೆ ಉಂಡು ಎಲ್ಲ ಪಿಕ್ಚರ್ ನೋಡ್ಕೊಂಡು ಬರೋಣಂತೆ. ಸಂಜೆ ಆದರೂ ಪರವಾಗಿಲ್ಲ ತಾ. ಬರ್ತಾನಿ. ಸರಿ, ಹೋಗಿ ಬರ್ರಿ. ಸರಿ, ಹಂಗಾರೆ ಹೊತ್ತಾತ್ ಬರ್ತಾನಿ. ಸರಿ ಆಯಿತು. ನಾಳೆಕಿಗೆ ಪ್ಯಾಟಿ ಕರ್ಕೊಂಡೋಗಿ ಚೆನ್ನಾಗಿ ಬೋಳಿಸ್ಕೊಂಡು ಕರ್ಕೊಂಬರ್ಬೇಕು. ಇಷ್ಟು ದಿನ ಏನೇನೋ ಕೊಡಿಸಿಲ್ಲ. ಇನ್ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ ಕೆಲಸ. ರೀ, ಏನ್ರಿ ನೀವು ಇಟ್ಟತ್ತೇನು ಕತೆನ ಕೇಳಿಸ್ಕೊಂತದೀರಾ? ಬರ್ರಿ, ಆಕೆ ಯಾವಕ್ಕೆ ನನ್ನ ಹಳಿಯನಿಂದ ಬಿದ್ದಿದ್ದಾಳೆ, ಕೇಳನ್ ಬರ್ರಿ. ಇದಕ್ಕೆ ನಿನ್ಗೆ ಹೆಂಗಸ್ರಿಗೆ ಬುದ್ಧಿಲ್ಲ ಅಂತ ಅನ್ನೋದು. ನೋಡು, ಮುಳ್ಳಿ ಮೇಲೆ ಬಟ್ಟೆ ಬಿದ್ದತಿ, ಅದನ್ನ ಹೆಂಗೆ ಹುಷಾರಾಗೆ ತಕ್ಕೋಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಒಂದೇ ಸರಿಗೆ ತಗೊಳಕ್ ಹೋದ್ವಿ ಅಂತಂದ್ರೆ ಹೊರದೋಗ್ಬಿಡ್ತದೋ. ಸುಮ್ಮನಿರು, ಸ್ವಲ್ಪ ತಾಳ್ಮೆಯಿಂದ. ನಾನು ಮಾತಾಡ್ತೀನಿ, ಸುಮ್ಮನಿರು. ನೀನು ಒಂದು ಉಸಿರು ಬಿಡಂಗಿಲ್ಲ ನೋಡಿ, ನೀನು ಸುಮ್ಮನೆ ನಿತ್ಕೋಬೇಕು. ಆತ್ ನಡ್ರಿ, ಕೇಳೋಗ್ರಿ ಅದು ಏನಂತಂದು. ಇಲ್ಲಿ ನೋಡಮ್ಮ, ಇಲ್ಲಿ ಯಾರು ನೀವು? ಯಾರು ಬೇಕಾಗಿತ್ತು? ಏನಿಲ್ಲಮ್ಮ, ಈಗ ಒಬ್ರು ಹೋದ್ರಲ್ಲ, ಅವ್ರು ಏನಾಗ್ಬೇಕು ನಿಮಗೆ? ಅವರಾ? ಅವರು ನನ್ನ ಗಂಡ ಆಗ್ಬೇಕು. ಯಾಕೆ ನಿಮಗೆ ಗೊತ್ತವರು? ಓ ಹೌದಾ? ಏನಿಲ್ಲಮ್ಮ, ಅವರು ನನಗೆ ನನ್ನ ಮಗದನಲ್ಲ,
ಅವ್ನ ಫ್ರೆಂಡ್ ಅವನು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ, ಹೋಗೇ ಬಿಟ್ರು. ಹೌದಾ? ಬರ್ರಿ ಒಳಗಡೆ ಬರ್ರಿ, ಹೋಗುವಂತ್ರಿ. ಇರ್ಲಿ ತಾಳಮ್ಮ, ಇನ್ನು ಪಟ್ಟಿಗೆ ಬಂದಾಗ ಬರ್ತೀವಿ. ಹಾಂ ಸರಿ, ನಾವು ಬರ್ತಾವಂಗಾರೆ. ಆತ್ರಿ.